ವೀಕ್ಷಕರಿಗೆ ನಮಸ್ಕಾರ. ನಾನು ಈ ದಿವಸ ತಮ್ಮೊಂದಿಗೆ ಮಾತಾಡ್ತಕ್ಕಂಥದ್ದು ಹರೆಯದವರ ಮಾನಸಿಕ ಆರೋಗ್ಯದಲ್ಲಿ ಕುಟುಂಬದ ಪಾತ್ರ ಏನು ಅಂತ ಹೇಳಿಬಿಟ್ಟು. ಹರೆಯ ಅಂತ ಹೇಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟಕ. ಸುಮಾರು 12 ವರ್ಷದಿಂದ 19 ವರ್ಷದವರೆಗೆ ನಾವು ಹರೆಯ ಅಂತ ಕರಿತೇವೆ. ಹರೆಯ ಅಂದರೆ ತಾರುಣ್ಯ ಅಂತಲೂ ಕರಿತೇವೆ. ಈ ಒಂದು ಅವಧಿಯಲ್ಲಿ ಮಾನಸಿಕ ಬದಲಾವಣೆಗಳು, ದೈಹಿಕ ಬದಲಾವಣೆಗಳು, ಅದೇ ರೀತಿ ಭಾವನಾತ್ಮಕ ಬದಲಾವಣೆಗಳು, ಹಾಗೆಯೇ ಸಾಮಾಜಿಕ ಬದಲಾವಣೆಗಳು ಹರೆಯದ ಮನಸ್ಸನ್ನು ತಲ್ಲಣಗೊಳಿಸ್ತದೆ. ಸೊ ಈ ಒಂದು ಬದಲಾವಣೆಗಳು ಅವರಿಗೆ ಹಲವಾರು ಒತ್ತಡಗಳನ್ನು ಉಂಟು ಮಾಡ್ತದೆ. ಈ ಒತ್ತಡಗಳ ಜೊತೆಗೆ ಅವರು ಹರೆಯದವರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಸವಾಲುಗಳು ಏನಾಗಾರೆ, ಒಂದು ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಮಗೆ ಬಂದಿರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಯಾವ ಗೆಳೆಯರು ನಾವು ಹೊಂದಬೇಕು, ಅದೇ ರೀತಿ ಪರೀಕ್ಷೆ. ಎಲ್ಲರೂ ಒಬ್ಬರು ಹೇಳ್ತಾರೆ ಪರೀಕ್ಷೆ ಫಸ್ಟ್ ಬರಬೇಕು ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಅಯ್ಯೋ ಈ ಪರೀಕ್ಷೆ ಅವನು ನಿನಗಿಂತ ಚೆನ್ನಾಗಿ ಬರ್ತಾನಂತ ಹೋಲಿಕೆ ಇರ್ತದೆ. ಇಂಥದ್ದನ್ನೆಲ್ಲ ಎದುರಿಸ್ತಕ್ಕಂಥದ್ದು ಇದೆಲ್ಲ ಅದು ಮನಸ್ಸಿಗೆ ಇನ್ನೂ ಹೆಚ್ಚು ಒತ್ತಡ ಉಂಟು ಮಾಡ್ತದೆ. ಅದೇ ರೀತಿ ದೈಹಿಕ ಬದಲಾವಣೆಯಿಂದ ಕೆಲವರಿಗೆ ಅದು ಮುಂಚೆ 2 ವರ್ಷ ಮುಂಚೆ ಆಗ್ಬೋದು, ಕೆಲವರಿಗೆ 2 ವರ್ಷ ಸ್ವಲ್ಪ ಲೇಟ್ ಆಗ್ಬೋದು. ಅರೆ ಅವನಿಗೆ ನನಗೆ ಯಾರಿಗೆ ಮುಂಚೆ ಆಗ್ತದೆ ಅವರಿಗೆ ಅರೆ ಅವನಿಗೆ ಚೆನ್ನಾಗಾಯ್ತಲ್ಲ, ನನಗಾಗ್ಬಿಡ್ತಲ್ಲ, ಅವನಿಗೆ ಆಗಿಲ್ಲಲ್ಲ ಯಾಕೆ ಅಂತ ಹೇಳ್ತಕ್ಕಂಥ ಒಂದು ಸಂದೇಹ ಬರ್ತದೆ. ಯಾರಿಗೆ ಆಗಿಲ್ಲ ಅವನಿಗೆ ಮುಂಚೆ ಆಗಿದೆ, ನನಗಾಗಿಲ್ಲಲ್ಲ ಅಂತ ಸಂದೇಹ ಬರ್ತದೆ. ಈ ರೀತಿಯ ಸಂದೇಹ. ಅದೇ ರೀತಿ ಮಿದುಳಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ನಮ್ಮ ಭಾವನೆಗಳು ಏರಿಳಿತ ಆಗ್ತದೆ ಸರಿ. ಹಾಗೆಯೇ ಮನೋವಿಕಾಸದಿಂದ ಮೊದಲು ಅಪ್ಪ ಅಮ್ಮ ಏನು ಹೇಳ್ತಿದ್ರು ಮಾಡ್ತಿದ್ರು, ಆವಾಗ ಮನೋವಿಕಾಸ ಆಗಿರಲಿಲ್ಲ. ಸೂರ್ಯ ಪಶ್ಚಿಮ ಕೊಡ್ತಾನಂದರೆ ಇರ್ಬೋದಪ್ಪ ಅಪ್ಪ ಹೇಳೋದು ಅಂತಿರ್ಬೋದು. ಆದರೆ ಈಗ ಮನೋವಿಕಾಸದಿಂದ ಅದೇಗಾಗ್ತದೆ, ಸೂರ್ಯ ಪೂರ್ವಕ್ಕೆ ಹುಟ್ಟಬೇಕು, ಅಥವಾ ಈ ನಿನ್ನ ಇದು ಉಡುಪು ಭಾಳ ಚೆನ್ನಾಗಿ ಕಾಣ್ತದಪ್ಪ ಇದು ಹಾಕ, ಇಲ್ಲಮ್ಮ ನನಗೆ ಈ ಉಡುಪು ಬೇಡ, ನನಗೆ ನಮ್ಮ ಫ್ರೆಂಡ್ ಹಾಕೊಳ್ತಾನಲ್ಲ ಅದೇ ಉಡುಪು ಚೆನ್ನಾಗಿದೆ ಅದೇ ಹಾಕೊಳ್ತೀನಿ ಅಂತ. ಹೀಗೆ ಹಲವಾರು ಯೋಚನೆಗಳು, ಪ್ರಶ್ನೆಗಳು ಶುರುವಾಗ್ತದೆ. ಅದರಲ್ಲಿ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅಂತಂದರೆ, ತಾನು ಯಾರು, ಸಮಾಜದಲ್ಲಿ ತನ್ನ ಸ್ಥಾನ ಏನಿದೆ, ತಾನು ಯಾರಂತ ಆಗಬೇಕು, ಯಾರನ್ನ ಅನುಸರಿಸ್ಬೇಕು, ತಾನು ಅಪ್ಪ ಹೇಳಿದ್ದನ್ನು ಮಾಡಬೇಕು, ಫ್ರೆಂಡ್ಸ್ ಹೇಳಿದ್ದನ್ನು ಮಾಡಬೇಕು, ಅಥವಾ ಬೇರೆ ಹಿರಿಯರು ಹೇಳಿದ್ದನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ತಕ್ಕಂಥ ಹಲವಾರು ಪ್ರಶ್ನೆಗಳು. ಅದಕ್ಕಿಂತ ಹೆಚ್ಚಿಗೆ ತನ್ನತನ ಅಂದರೆ ನಾನಾಗಿರಬೇಕು. ಇಷ್ಟರವರೆಗೆ ಬಾಲ್ಯದಲ್ಲಿ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ತಿದ್ದು, ಈಗ ಹಾಗಲ್ಲ. ಈಗ ನನ್ನತನವನ್ನು ನಾನೇನು ಮಾಡ್ತಿದ್ದೇನೆ, ನನ್ನ ಯಾರು ಕೇಳ್ತಾರೆ, ನನಗೆ ಸಮಾಜದಲ್ಲಿ ಸ್ಥಾನ ಎಲ್ಲಿದೆ ಅಂತ ಹೇಳ್ತಕ್ಕಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತದೆ. ಹೀಗೆ ಉದ್ಭವವಾದ ಪ್ರಶ್ನೆಗಳಿಗೆ ಯಾರ ಹತ್ರ ಹೇಳಬೇಕು ಅಂತ ಹೇಳೋದು ಗೊತ್ತಿರಲ್ಲ. ಅದೆಲ್ಲಕ್ಕಿಂತ ವಿಶೇಷವಾದ ಮತ್ತೊಂದು ಹರೆಯದ ಮನಸ್ಸು ಅಂತಂದರೆ, ಅದು ಯಾರ ಹತ್ರ ತನ್ನ ಸಂದೇಹಗಳನ್ನು, ತನ್ನ ಒತ್ತಡಗಳನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ ಅವ್ರ ಹತ್ರ ಕೇಳಿಬಿಟ್ರೆ ಅಯ್ಯೋ ಸಿಲ್ಲಿ ಕಣೋ ಅಂತ ಹೇಳ್ಬೋದು. ಇನ್ನೊಬ್ಬರು ಇದೆಲ್ಲ ಯಾವ್ದು ಕೇಳ್ತೀಯಾ, ಇದೆಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ಬೋದು. ಫ್ರೆಂಡ್ಸ್ ಹತ್ರ ಕೇಳೋಣ ಅಂದರೆ ಅಯ್ಯೋ ನೀನು ದಡ್ಡ ಕಣೋ ಅಂತ ಹೇಳ್ಬೋದು. ಅಪ್ಪ ಅಮ್ಮನ ಕೇಳೋಣ ಅಂತಂದರೆ ಅಪ್ಪ ಅಮ್ಮಂಗೆ ಟೈಮ್ ಇಲ್ಲ, ನನಗೆ ಭಾಳ ಕೆಲಸ ಇದೆ, ನಾನು ಭಾಳ ಬ್ಯುಸಿ, ನೀನು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲಿ ಹೇಳಬೇಕು ಗೊತ್ತಾಗಲ್ಲ. ಹಾಗಾದಾಗ ಹರೆಯದ ಮನಸ್ಸು ಒತ್ತಡಕ್ಕೀಡಾಗ್ತದೆ. ಅದಕ್ಕೆ ಏನು ಬೇಕಾದರೆ ಅಂದರೆ ಒಂದು ಹಿತವಾದ ಕೌಟುಂಬಿಕ ವಾತಾವರಣ. ಏನು ಹಿತವಾದ ಕೌಟುಂಬಿಕ ವಾತಾವರಣ ಅಂದರೆ, ಯಾವ ಕುಟುಂಬದಲ್ಲಿ ಪೋಷಕರು ಮೃದು ಮಾತುಗಳನ್ನು ಆಡ್ತಾರೆ, ಮಕ್ಕಳೊಂದಿಗೆ ಪ್ರೀತಿ ಮತ್ತು ಸ್ನೇಹದಿಂದ ಇರ್ತಾರೆ, ಮಮತೆಯಿಂದ ಇರ್ತಾರೆ, ಅವರ ಅನಿಸಿಕೆಗಳನ್ನು ಆಲಿಸ್ತಾರೆ. ಒಮ್ಮೆ ಇಲ್ಲ ಅಂತಂದರೆ ತಾವೇ ಒಂದು 10 ನಿಮಿಷ ಕೂತು ಅವರನ್ನು ಕೇಳಬೇಕು, ನಿನಗೇನಾಗ್ತದೆ ಇವತ್ತು, ಹೇಗಿದ್ದೀಯಾ, ಮನಸ್ಸಿಗೆ ತೊಂದರೆ ಆಯಿತಾ, ನಿನಗೆ ಯಾವ ರೀತಿಯ ಗೆಳೆಯರಿದ್ದಾರೆ, ಅಥವಾ ಪಾಠ ಏನಿದೆ, ನೀನು ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ಕೇಳಬೇಕು. ಅಥವಾ ಒಬ್ಬ ಮಗಳು ಏನಾದ್ರು ಹೇಳ್ತಾರೆ, ಅಪ್ಪ ನನಗಿವತ್ತು ಒಂದು ಸ್ವಲ್ಪ ಒಂದು ಸಂದೇಹ ಇದೆ ಕೇಳಬೇಕು ಅಂಥೇಳಿ ಮಗಳು ಅಥವಾ ಮಗ ಅಪ್ಪ ಅಮ್ಮ ಅವ್ರ ಹತ್ರ ಕೇಳಿದರೆ, ಆವಾಗ ಅವರಿಗೆ ಸ್ವಲ್ಪ ಹೊತ್ತಾದರೂ ನಾವು ಬಿಡುವು ಮಾಡಿಕೊಂಡು ನಮ್ಮ ಎಷ್ಟೇ ಕೆಲಸ ಇರಲಿ ಹಾಗಾದ್ರೆ ಹೇಳಪ್ಪ ಏನು ಅಂತ ಹೇಳಬೇಕು. ಆ ಹೊತ್ತಿ ಪುರ್ಸೊತ್ತಿಲ್ಲ ಅಂತಂದರೆ ನಾಳೆ ಅಥವಾ ಸಾಯಂಕಾಲ ನಾನು ಹೇಳ್ತೀನಿ ಒಂದು ಸ್ವಲ್ಪ ಅಂತ ಹೇಳಬೇಕು. ಆದರೆ ಅದನ್ನು ನೆನಪಿಟ್ಟಿರಬೇಕು. ನೆನಪಿಟ್ಟು
ನೀನು ಬೆಳಗ್ಗೆ ಹೇಳಿದೆಯಲ್ಲ ಕೇಳಿದೆಯಲ್ಲ ಅದು ನಾನು ಈಗ ನಿನಗೆ ಹೇಳ್ತೇನೆ, ಹೇಳು ಏನಿದೆ ಅಂತ ಹೇಳು ಅಂತ ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾದ್ದು. ಎರಡನೇದು ಪರಸ್ಪರ ಸಂಬಂಧಗಳು. ಯಾವಾಗ ತಂದೆ ತಾಯಿ ಅವರ ನಡೆ ನುಡಿಗಳಲ್ಲಿ ಅವರು ಹೇಳಿದ್ದನ್ನು ಪಾಲಿಸ್ತಾರೆ, ಅದನ್ನು ಯಾವತ್ತೂ ಮಕ್ಕಳು ಗಮನಿಸ್ತಾ ಇರ್ತಾರೆ. ಸೊ ಹರಿಯದವರು ಅದು ಗಮನಿಸ್ತಕ್ಕಂಥದ್ದು ಮುಖ್ಯ. ಪೋಷಕರು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿಗೆ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನು ಗಮನ ಹರಿಸಿ ನೋಡ್ತಾರೆ, ಅದನ್ನು ಅನುಕರಣೆ ಮಾಡ್ತಕ್ಕಂಥದ್ದು ಅವ್ರದ್ದು ಒಂದು ಅಭ್ಯಾಸ. ಮೂರನೇದು ಸಾಮಾಜಿಕ ಜಾಲತಾಣಗಳು. ಸಾಮಾನ್ಯವಾಗಿ ಈ ಒಂದು ಆಧುನಿಕದಲ್ಲಿ ಹದಿಹರಿಯದ ಒಬ್ಬ ವ್ಯಕ್ತಿ, ಅವನಿಗೆ ಪೂರ್ತಿ ಸ್ವಾತಂತ್ರ್ಯ ಬಂದಿರಲ್ಲ, ಬಾಲ್ಯ ಕಳೆದಿರ್ತದೆ, ಅಂದರೆ ಅಪಕ್ವವಾಗಿರ್ತದೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅಂತ ಹೇಳೋದು ಗೊತ್ತಿರಲ್ಲ ಅವನಿಗೆ. ಸೊ ಆವಾಗ ಸರಿಯಾದ ಸಕಾರಾತ್ಮಕ ಮಾರ್ಗದರ್ಶನ ಮಾಡತಕ್ಕಂಥದ್ದು ತಂದೆ ತಾಯಿಗಳದ್ದು, ಪೋಷಕರದ್ದು ಅಥವಾ ಹಿರಿಯರದ್ದು ಮನೆಯಲ್ಲಿ. ಸೊ ಈ ರೀತಿಯ ಕುಟುಂಬದ ವಾತಾವರಣ, ಪ್ರೀತಿಯ, ಮಮತೆಯ ಮತ್ತು ಸಮಾಧಾನಕರ ವಾತಾವರಣ ಅಷ್ಟೇ ಅಲ್ಲ, ಅವರ ಕಷ್ಟಗಳಿಗೆ, ಅವರ ಒತ್ತಡಗಳಿಗೆ, ಸವಾಲುಗಳಿಗೆ ಅವರು ಸರಿಯಾಗಿ ಸ್ಪಂದಿಸಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದಾಗ ಪ್ರಾಯಶಃ ಅವರ ಹರೆಯದವರ ಮಾನಸಿಕ ಆರೋಗ್ಯವನ್ನು ಕಾಪಾಡೋದಕ್ಕೆ ಪ್ರತಿ ಕುಟುಂಬವೂ ಸಹಾಯ ಮಾಡ್ಬೋದು. ಅದರಿಂದ ಹರಿಯದವರು ಒಳ್ಳೆಯ ಶಿಕ್ಷಣ ಹೊಂದಿ, ಆತ್ಮವಿಶ್ವಾಸ ಹೊಂದಿ, ಹಾಗೆ ಮುಂದೆ ಸಾಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆವಾಗ ಈ ಪೋಷಕರು ಏನು ಮಕ್ಕಳ ನಿರೀಕ್ಷೆ ಮಾಡ್ತಾರೆ, ಆ ನಿರೀಕ್ಷೆ ನಿಜವಾಗಿಯೂ ಸರಿಯಾಗ್ತದೆ, ಯಶಸ್ಸು ಕಾಣ್ತದೆ ಅಂತ ಹೇಳ್ತಿಟ್ಟು ನಾನು ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮ ಕುಟುಂಬದಲ್ಲಿ ಮಕ್ಕಳನ್ನು ಆಲಿಸಿ ಸಕಾರಾತ್ಮಕ ಮಾರ್ಗದರ್ಶನ ಕೊಡಿ, ಸಕಾರಾತ್ಮಕವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ, ತಪ್ಪು ಒಪ್ಪುಗಳನ್ನು ಕ್ಷಮಿಸಿ, ಟೀಕೆ ಟಿಪ್ಪಣಿಗಳನ್ನು ಮಾಡದೆ ಅವರಿಗೆ ಮೃದು ನುಡಿಗಳಿಂದ ನೀವು ಏನು ಹೇಳ್ತೀರಿ ಅದನ್ನು ಪಾಲಿಸಬೇಕು. ಅಂಥದ್ದು ಮಾಡಿದಾಗ ನಿಮ್ಮ ಮಕ್ಕಳು ಹೆಚ್ಚು ಯಶಸ್ಸಿಗೆ ಕಾಣ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ.